ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಧಿ ಪತ್ತೆ ಹಿನ್ನೆಲೆ ಗದಗ ಜಿಲ್ಲೆಯ ಲಕ್ಕುಂಡಿ ದೇಶದ ಗಮನ ಸೆಳೆದಿದೆ. ಈ ಮೂಲಕ ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಅಭಿವೃದ್ಧಿಗೆ ಸರ್ಕಾರ ಗಮನ ಹರಿಸುವಂತಾಗಿದೆ. ವಿಶ್ವ ಪಾರಂಪರಿಕ ಸ್ಥಳ ಆಗಲಿದೆಯಾ ಎನ್ನುವ ಚರ್ಚೆಗೂ ಗ್ರಾಸವಾಗಿದೆ. ಅದರಲ್ಲೂ ಪ್ರವಾಸೋದ್ಯಮ ಇಲಾಖೆ ಸಚಿವರ ತವರು ಜಿಲ್ಲೆಯೂ ಕೂಡ ಆಗಿರೋದ್ರಿಂದ ಈ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿರುವ ಸಚಿವ ಎಚ್.ಕೆ. ಪಾಟೀಲ್ರಿಂದ ಈ ಭಾಗದ ಜನತೆ ಬಹಳಷ್ಟು ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕಳೆದ ಶನಿವಾರ ಅಷ್ಟೇ ಮನೆ ನಿರ್ಮಾಣಕ್ಕಾಗಿ ಅಡಿಪಾಯ ತೆಗೆಯುವ ವೇಳೆ ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ರಿಕ್ತಿ ಕುಟುಂಬಕ್ಕೆ ನಿಧಿ ದೊರೆತಿತ್ತು. ಇದನ್ನ ಸರ್ಕಾರಕ್ಕೆ ಒಪ್ಪಿಸುವ ಮೂಲಕ ಬಾಲಕ ಪ್ರಜ್ವಲ್ ಸರ್ಕಾರದ ಪ್ರಶಂಸೆಗೂ ಪಾತ್ರನಾಗಿದ್ದಾನೆ. ಇನ್ನು ಈ ವಿಚಾರವಾಗಿ ಲಕ್ಕುಂಡಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ, ಉತ್ಖನನ ಕಾರ್ಯಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನೋ ಹಲವು ಪ್ರಶ್ನೆಗಳು ಸ್ಥಳೀಯರಿಗಷ್ಟೇ ಅಲ್ಲದೆ ಇತಿಹಾಸ ತಜ್ಞರಲ್ಲೂ ಕುತೂಹಲ ಮೂಡಿಸಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಚ್.ಕೆ. ಪಾಟೀಲ್, ನಾಳೆಯಿಂದಲೇ ಲಕ್ಕುಂಡಿಯಲ್ಲಿ ಪೂರ್ಣ ಪ್ರಮಾಣದ ಉತ್ಖನನ ಕಾರ್ಯ ನಡೆಯಲಿದೆ. ಇದಕ್ಕೆ ವಿಶೇಷ ತಜ್ಞರ ತಂಡವನ್ನ ನೇಮಿಸಲಾಗಿದೆ. ಇನ್ನು ಲಕ್ಕುಂಡಿ ಇತಿಹಾಸ ಜಗತ್ತಿಗೆ ತಿಳಿಸುವ ನಿಟ್ಟಿನಲ್ಲಿ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಮಾಡುವ ನಿರ್ಣಯ ಕೈಗೊಳ್ಳಲಾಗಿದೆ. ಈ ಮೂಲಕ ವಿಶ್ವ ಪಾರಂಪರಿಕ ಸ್ಥಳಕ್ಕೆ ಬೇಕಾಗುವ ಸಿದ್ಧತೆ ಹಾಗೂ ಎಲ್ಲ ತಯಾರಿ ಮಾಡಿಕೊಳ್ಳಲು ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದರು. ನಾಳೆಯಿಂದ ಪೂರ್ಣ ಪ್ರಮಾಣದ ಎಕ್ಸ್ಕವೇಷನ್ ಉತ್ಖನನ ಲಕ್ಕುಂಡಿಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಉತ್ಖನನಕ್ಕೆ ವಿಶೇಷ ತಜ್ಞರನ್ನು ನೇಮಿಸಿದ್ದೇವೆ. ಈ ಉತ್ಖನನದ ಮುಖಾಂತರ ನಮಗೆ ವಿಶ್ವಾಸ ಇದೆ, ಯಾಕಂದರೆ ಲಕ್ಕುಂಡಿ ಒಂದು ವಿಶೇಷ ಸ್ಥಳ ನಮ್ಮ ಜಿಲ್ಲೆಯೊಳಗೆ. ಅಲ್ಲಿ 101 ಗುಡಿ ಇದ್ದು, 101 ಬಾವಿ ಇದ್ದು, ಏನು ಇತಿಹಾಸ ಹೇಳ್ತಿತ್ತು ಆ ಇತಿಹಾಸ ಕೆಲವರು ಒಪ್ಕೊತಿದ್ರು, ಕೆಲವರು ಒಪ್ಕೊತಿದ್ದಿಲ್ಲ, ಸಂಶಯ ವ್ಯಕ್ತ ಮಾಡ್ತಿದ್ರು, ಏನೇನೋ ಮಾಡ್ತಿದ್ರು. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಅಲ್ಲಿ ಪ್ರತಿ ಮಳೆಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ಬಂಗಾರ ಸಿಗ್ತಿತ್ತು, ಹವಳ ಸಿಗ್ತಿತ್ತು, ಮುತ್ತು ಸಿಗ್ತಿತ್ತು. ಇನ್ನು ಈಗಾಗಲೇ ಲಕ್ಕುಂಡಿಯಲ್ಲಿ ದೊರೆತ ನಿಧಿ ಎಷ್ಟು ವರ್ಷದ ಹಳೆಯದು ಎಂಬುದರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ. ತಜ್ಞರು ಈ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಈ ಬಗ್ಗೆ ನನಗೆ ಇನ್ನೂ ವರದಿ ತಲುಪಿಲ್ಲ. ತಜ್ಞರಿಂದ ವರದಿ ತಲುಪಿದ ಮೇಲೆ ಇಲ್ಲಿ ದೊರೆತ ಆಭರಣಗಳು ಎಷ್ಟು ವರ್ಷದ ಹಳೆಯದಾದವು ಎಂಬುದು ತಿಳಿಯಲಿದೆ ಅಂತ ಹೇಳಿದರು. ಆ ಟ್ರೆಜರಿಯಲ್ಲಿ ಅವುಗಳನ್ನ ಪರಿಶೀಲನೆ ಮಾಡಿದ್ದಾರೆ. ನನಗೆ ಇನ್ನೂ ಅಧಿಕೃತವಾಗಿ ವರದಿ ತಲುಪಿಲ್ಲ. ಆದರೆ ನಿಮ್ಮ ಪತ್ರಿಕೆ, ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೇನೆ. ಅವರು 300 ವರ್ಷ ಅಂತೇಳೇನೋ ಹೇಳಿದ್ದಾರೆ, ಅದು ಕೇಳಿದೆ. ಅದು ತಜ್ಞರಿಂದ ಖಾಯಂ ಆಗುವವರೆಗೆ, ಅದು ನಿಶ್ಚಿತ ಆಗುವವರೆಗೆ ಆ ವರದಿ ಸಲುವಾಗಿ ನಾನು ವೇಟ್ ಮಾಡ್ತೀನಿ. ಏನೇ ಆಗಲಿ, ಈಗಾಗಲೇ ಅಧಿಕಾರಿಯೊಬ್ಬರು ತೀರಾ ಹಳೆಯದಾದ ಚಿನ್ನಾಭರಣಗಳು ಅಲ್ಲ ಎಂಬ ಹೇಳಿಕೆ ಒಂದ್ ಕಡೆ ಆದ್ರೆ, ನಿನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು 300 ವರ್ಷದ ಹಳೆಯದಾದ ಚಿನ್ನಾಭರಣಗಳಿವೆ ಅಂತ ಹೇಳಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ಸಚಿವರ ಹೇಳಿಕೆ ಮಾತ್ರ ಲಕ್ಕುಂಡಿಯಲ್ಲಿ ದೊರೆತ ನಿಧಿ ಎಷ್ಟು ವರ್ಷದ ಹಳೆಯದ್ದು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗದಂತೆ ಮಾಡಿದೆ. ಫಾರೂಕ್ ಮಖಾಂದಾರ್, ಜಿ ಕನ್ನಡ ನ್ಯೂಸ್, ಗದಗ.